ಓಂ ಶ್ರೀ ಗುರುಭ್ಯೋ ನಮಃ. ವೆಲ್ಕಮ್ ಬ್ಯಾಕ್ ಟು ಆಪ್ತಾ ಹ್ಯಾಪಿ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಮಸ್ತೆ ಎಲ್ರಿಗೂ. ನನ್ನ ಇನ್ನೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ನನ್ನ ಹಿಂದಿನ ವಿಡಿಯೋಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ, ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರೋ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಮಾಡೋವಂಥ ಕಂಟೆಂಟು ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನೋಟಿಫಿಕೇಷನ್ನ ಎನೇಬಲ್ ಮಾಡ್ಕೊಳ್ಳಿ. ಈ ವಿಡಿಯೋವು ನನ್ನ ಮಕ್ಕಳ ಡಿಸ್ಟ್ರಿಕ್ಟ್ ಲೆವೆಲ್ ಸಿಲಂಬಮ್ ಕಾಂಪಿಟೇಷನ್ದು. ಈಗ ನೀವು ನೋಡ್ತಿರೋದು ನನ್ನ ಮಗಳು, ಎರಡನೇ ಮಗಳು ಆದ್ಯ ವಿಡಿಯೋ. ನೆಕ್ಸ್ಟ್ ಬರೋದು ನನ್ನ ಮೊದಲನೇ ಮಗಳು ಪೂರ್ಣ, ಆಮೇಲೆ ಬರೋದು ನನ್ನ ತಂಗಿ ಮಗ ವಿಷ್ಣು. ಈ 3 ಜನನೂ ಪ್ರೈಸ್ ವಿನ್ ಮಾಡಿದರು. ನಮಗಂತೂ ತುಂಬ ಖುಷಿಯಾಯಿತು. ನನ್ನ ಮಕ್ಕಳ ಡೀಟೇಲ್ಸ್ ಹೇಳಬೇಕಂದ್ರೆ, ನನಗೆ 2 ಅಕ್ಕನ ಮಕ್ಕಳು, 2 ನನ್ನ ಮಕ್ಕಳು, 2 ತಂಗಿ ಮಕ್ಕಳು ಮತ್ತು 2 ತಮ್ಮನ ಮಕ್ಕಳು. ನಾವು ಒಟ್ಟಾರೆಯಾಗಿ 4 ಜನ ಸಿಬ್ಲಿಂಗ್ಸು. ನನಗೆ ಒಬ್ಬರು ಅಕ್ಕ, ಒಬ್ಬರು ತಂಗಿ ಮತ್ತು ಒಬ್ಬ ತಮ್ಮ ಇದ್ದಾರೆ. ಇನ್ನು ಮುಂದಕ್ಕೆ ಹೋಗ್ತಾ ನನ್ನ ಫ್ಯಾಮಿಲಿನ ಪರಿಚಯ ಮಾಡಿಕೊಡ್ತೀನಿ. ಮುಂದೆ ಬರೋಂಥ ವಿಡಿಯೋಗಳಲ್ಲಿ ನನ್ನ ಫ್ಯಾಮಿಲಿನ ಪರಿಚಯ ಮಾಡ್ಕೊಳ್ತೀನಿ. ಮಕ್ಕಳ ವಿಚಾರದಲ್ಲಿ ತಂದೆ ತಾಯಿರ ಪಾತ್ರ ತುಂಬ ದೊಡ್ಡದು, ತುಂಬ ಇಂಪಾರ್ಟೆಂಟು. ಅದರಲ್ಲೂ ನನ್ನ ಪ್ರಕಾರ ತಾಯಿ ಇರೋದು ತುಂಬಾ ಜಾಸ್ತಿ ಇರುತ್ತೆ ಅಂತ ನನಗನ್ಸುತ್ತೆ. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಯಾಕೆ ತಾಯಿ ಪಾತ್ರ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂದರೆ, ಮಕ್ಕಳು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಅವ್ರ ಮ್ಯಾಕ್ಸಿಮಮ್ ರೆಸ್ಪಾನ್ಸಿಬಿಲಿಟಿ ತಾಯಿದೇ ಆಗಿರುತ್ತೆ. ನಾನಿಲ್ಲಿ ತಂದೆ ಪಾತ್ರ ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ತಂದೆಗಿಂತ ಸ್ವಲ್ಪ ಮದರ್ದು ರೋಲ್ ಜಾಸ್ತಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಎಷ್ಟೋ ಜನ ತಂದೆನೂ ಸಹ ತಾಯಿಯಷ್ಟೇ ರೋಲ್ನ ಪ್ಲೇ ಮಾಡ್ತಿದ್ದಾರೆ. ಆದರೆ ಈಗಿನ ಜನ್ರೇಷನ್ ಮಕ್ಕಳಿಗೆ ನನ್ನ ಪ್ರಕಾರ ತಂದೆ ತಾಯಿ ಇಂಪಾರ್ಟೆನ್ಸ್ ಏನು ಅನ್ನೋದು ಅರ್ಥ ಮಾಡಿಸ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಏನನ್ಸುತ್ತೆ ನಿಮಗೆ ಇದ್ರ ಬಗ್ಗೆ? ಯಾಕಂದರೆ ತುಂಬ ಜನ ಮಕ್ಕಳಿಗೆ ತಂದೆ ತಾಯಿ ಆದವ್ರು ನಾವು ಏನೇ ಸ್ಟ್ರಗಲ್, ಅದೇ ನಾವು ಅಂತಲ್ಲ, ಎಲ್ಲ ತಂದೆ ತಾಯಿ ಅಂದರೆ ಏನೇನು ಸ್ಟ್ರಗಲ್ ಮಾಡ್ತಿರೋ ಮಕ್ಕಳು ತುಂಬ ಜನಕ್ಕೆ ಗೊತ್ತಾಗ್ತಿಲ್ಲ. ನಮ್ಮ ಜನ್ರೇಷನಲ್ಲಿ ಹೇಗಿತ್ತು ಅಂತಂದರೆ, ಅಪ್ಪ ಅಮ್ಮ ಏನು ಕಷ್ಟಪಡ್ತಾರೆ ತುಂಬ ಮಕ್ಕಳು ಅರ್ಥ ಮಾಡ್ಕೊಳ್ತಿದ್ರು. ಈಗಿನ ಕಾಲದ ಮಕ್ಕಳು ಆವಾಗೇ ಕಂಪೇರ್ ಮಾಡಿದ್ರೆ ಈಗಿನ ಕಾಲದ ಮಕ್ಕಳಿಗೆ ತುಂಬ ಜನಕ್ಕೆ ಅರ್ಥ ಆಗ್ತಾಯಿಲ್ಲ. ನಾನು ಅದನ್ನು ತುಂಬ ನೋಡಿದ್ದೀನಿ, ತುಂಬ ಮಕ್ಕಳು ನೋಡಿದ್ದೀನಿ. ಅದನ್ನು ಸುತ್ತಮುತ್ತ ತುಂಬ ಜನ ಇದ್ದಾರೆ ಆ ಥರದವರು. ಪಾಪ ಅಪ್ಪ ಅಮ್ಮ ಎಷ್ಟೋ ಕಷ್ಟಪಡ್ತಿರ್ತಾರೆ, ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಲ್ಲ. ಅವರೆಷ್ಟು ದುಡ್ಡು ಇನ್ವೆಸ್ಟ್ ಮಾಡಿ ಅವ್ರನ್ನ ಓದಿಸ್ತಿರ್ತಾರೆ, ಅದ್ರ ಬಗ್ಗೆ ಅರ್ಥ. ಓಕೆ, ಅವರು ವಿದ್ಯೆ ಹತ್ತಿಲ್ಲ ಅಂದರೆ ಅದು ನಾನು ಹೇಳ್ತಿಲ್ಲ, ಬಟ್ ತಂದೆ ತಾಯಿ ಅವರು ಏನು ಕೊಡ್ತಿದ್ದಾರೆ ಮಕ್ಕಳಿಗೆ ಆ ಇಂಪಾರ್ಟೆನ್ಸೇ ಗೊತ್ತಾಗಲಿಲ್ಲ ಅಂದರೆ ಮಕ್ಕಳಿಗೆ, ಅದನ್ನೆಲ್ಲ ಮಕ್ಕಳಿಗೆ ಅನಾಥ ಮಕ್ಕಳನ್ನ ತೋರಿಸಿ ಹೇಳಬೇಕಷ್ಟೇ ನಾವು. ನಾನು ಆ್ಯಕ್ಚುಲಿ ಅದನ್ನು ತುಂಬ ಅಂದ್ಕೊಳ್ತಾ ಇರ್ತೀನಿ. ಅದು ತುಂಬ ಬೇಜಾರಾಗುವಂಥ ವಿಷಯ. ಈಗಿನ ಕಾಲದ ಮಕ್ಕಳ ವಿಚಾರದಲ್ಲಿ ಅದು ತುಂಬ ಬೇಜಾರಾಗುವಂಥ ವಿಷಯ. ಅದನ್ನು ನಾವು ಆ್ಯಕ್ಚುಲಿ ತಂದೆ ತಾಯಿನೇ ಹೇಳಬೇಕು. ಇವಾಗ ತಾತಾಜಿ ಎಲ್ಲ ಇಲ್ಲ, ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರೋದ್ರಿಂದ ನಾವುಗಳೇ ಮಕ್ಕಳಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡಬೇಕು. ಈ ಪಾರ್ಟಿಸಿಪೇಷನ್ ಬಗ್ಗೆ ಹೇಳಬೇಕಂದ್ರೆ, ಈ ಪಾರ್ಟಿಸಿಪೇಷನ್ ನೋಡಿ ನಮ್ಗೆ ತುಂಬ ಖುಷಿಯಾಯಿತು. ಮತ್ತು ನನಗೆ ನನ್ನ ಮಕ್ಕಳ ಬಗ್ಗೆ ತುಂಬ ಪ್ರೌಡ್ ಅನ್ನಿಸ್ತು. ಯಾಕೆಂದರೆ ನಾವು ಏನೇ ದುಡ್ಡು ಕೊಟ್ಟು ಎಜುಕೇಷನ್ ಕೊಡಿಸ್ಬೋದು, ಏನು ಬೇಕಾದ್ರೂ ಕಳಿಸ್ಬಹುದು ಮಕ್ಕಳಿಗೆ. ಆದರೆ ಅದನ್ನು ಮಕ್ಕಳು ಉಪಯೋಗ ಪಡಿಸ್ಕೊಳ್ಳಿಲ್ಲ ಅಂದರೆ ಅದಕ್ಕೆ ಪ್ರಯೋಜನ ಏನು ಅಲ್ವಾ? ಮಕ್ಕಳು ಇಷ್ಟು ಚೆನ್ನಾಗಿ ಪಾರ್ಟಿಸಿಪೇಷನ್ ಮಾಡಿ, ನನಗೆ ವಿನ್ ಆಗಿದ್ದಕ್ಕಿಂತ ಅವ್ರ ಪಾರ್ಟಿಸಿಪೇಷನ್ನೇ ನಂಗೆ ತುಂಬ ಖುಷಿ ಕೊಡ್ತು. ಜೊತೆಗೆ ವಿನ್ ಆಗಿದ್ದು ಡಬಲ್ ಖುಷಿ ಆಯಿತು. ನೋಡಿ ಹೇಗೆ ಆಡ್ತಾಳೆ ನನ್ನ ಮಗಳು. ರೆಡ್ ಕಲರ್ ಇರೋದು ನನ್ನ ಮಗಳು, ದೊಡ್ಡ ಮಗಳು. ನಂಗೆ ತುಂಬ ಖುಷಿ ಆಗುತ್ತೆ ನನ್ನ ಮಕ್ಕಳು ನೋಡಿದಾಗ. ನನ್ನ ಚೈಲ್ಡ್ಹುಡ್ ಡೇಸ್ ತುಂಬ ನೆನಪು ಬರುತ್ತೆ. ಮಕ್ಕಳಿಗೆ ಇನ್ನೂ ಹೆಚ್ಚಾಗಿ ನನಗಿಂತ ಎಷ್ಟು ಸಾಧ್ಯನೋ ಅಷ್ಟು ಅವ್ರಿಗೆ ಕಲಿಸ್ಬೇಕಂತ ತುಂಬ ಆಸೆ ಇದೆ. ಇವನು ನನ್ನ ತಂಗಿ ಮಗ ವಿಷ್ಣು ಅಂತ, ತುಂಬ ಮುದ್ದು. ಎಲ್ರಿಗೂ ನಮ್ಮ ಮನೆಗೆ ನಮ್ಮ 3 ಜನ ಹೆಣ್ಮಕ್ಳಲ್ಲಿ ಇವನೇ ಕೊನೆ ಮಗ. ನನ್ನ ತಮ್ಮನ ಮಕ್ಕಳು ಇನ್ನೂ ಚಿಕ್ಕವರು, ಸಿಕ್ಕಾಪಟ್ಟೆ ಮುದ್ದು. ಓಕೆ ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನನ್ನ ಮುಂದೆ ಬರೋ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ
ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚೆಚ್ಚು ಕಂಟೆಂಟ್ಗಳಿಗಾಗಿ, ಇನ್ನೂ ಹೆಚ್ಚೆಚ್ಚು ಒಳ್ಳೆಯ ವಿಚಾರಗಳಿಗಾಗಿ ಆಪ್ತಾ ಹ್ಯಾಪಿ ವರ್ಲ್ಡ್ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. See you in the next vlog. Bye friends.